ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇನ್ನು ಫಸ್ಟ್ ರೌಂಡ್ ರಿಸಲ್ಟ್ ಬಂದಿಲ್ಲ, ಸೆಕೆಂಡ್ ರೌಂಡ್ ಆಗಿಲ್ಲ. ಆಲ್ರೆಡಿ ಸ್ಟೂಡೆಂಟ್ಸ್ ಎಲ್ಲ ಯಾಕೋ ಗೊತ್ತಿಲ್ಲ ಮಾಪಪ್ ಬಗ್ಗೆ ತುಂಬ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಮಾಪಪ್ಗೆ ಯಾರು ಎಲಿಜಿಬಲ್ಲು, ಯಾರು ನಾಟ್ ಎಲಿಜಿಬಲ್ಲು, ಕಾಷನ್ ಡೆಪಾಸಿಟ್ ಕಟ್ಟಿರೋದು ವಾಪಸ್ ಕೊಡ್ತಾರಾ ಇಲ್ಲ ಅಂತ. ನಂಬಿಕೆಡಿ KEA ಒಂದು ಪ್ರೈವೇಟ್ ಏಜೆನ್ಸಿ ಅಲ್ಲ. ಪ್ರೈವೇಟ್ ಕನ್ಸಲ್ಟೆಂಟ್ಸ್ ಹತ್ರ ನೀವು ಮೀಟ್ ಮಾಡಿರ್ತೀರಲ್ಲ, ಆ ಥರ ದುಡ್ಡು ಕಿತ್ಕೊಂಡು ಕೊಡಲ್ಲ ಅಂತ ಏನು ಹೇಳೋದಿಲ್ಲ. ನಿಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಕಾಷನ್ ಡೆಪಾಸಿಟ್ ಖಂಡಿತ ರೀಫಂಡ್ ಮಾಡ್ತಾರೆ. ಬಟ್ ಅದು ಸ್ವಲ್ಪ ಟೈಮ್ ತಗೋತಾರೆ, ಯಾಕೆಂದರೆ ಕಂಪ್ಲೀಟ್ KEA ಕೌನ್ಸಿಲಿಂಗ್ ಮುಗಿಯೋವರೆಗೂ ಅವರು ರೀಫಂಡ್ ಮಾಡೋದಿಲ್ಲ. ಸೊ ಕೆಲವರು ಕೇಳ್ತಿದ್ರು ಮಾಪಪ್ಪಲ್ಲಿ ಎಷ್ಟು ಸೀಟ್ಸ್ ಬರಬಹುದು ಏನು ಅಂತ. ಒನ್ಸ್ ಅಗೇನ್ ಐ ಹ್ಯಾವ್ ಕನ್ಸಿಡರ್ಡ್ ನೀಟ್ 2023. ಲಾಸ್ಟ್ ಇಯರ್ ಎಷ್ಟು ಸೀಟ್ಸು ಅವೈಲೇಬಲ್ ಇತ್ತು ಮಾಪಪ್ಗೆ ಅಂತ. ಈ ವರ್ಷನೂ ಅಷ್ಟೇ ಸೀಟ್ ಇರುತ್ತೆ ಅಂತ ಏನೂ ಇಲ್ಲ, ಅಂದಾಜು ಯು ಕ್ಯಾನ್ ಪ್ರಿಡಿಕ್ಟ್ ಎಷ್ಟು ಸೀಟ್ ಬರಬಹುದು ಅಂತ. ತುಂಬ ವೇರಿ ಏನೂ ಆಗೋದಿಲ್ಲ, ಆಲ್ಮೋಸ್ಟ್ ಅದ್ರ ಹತ್ರನೇ ಇರುತ್ತೆ. ಪ್ಲಸ್ ಆರ್ ಮೈನಸ್ 5 to 10% ವೇರಿ ಆಗುತ್ತೆ. ಸೊ ಹೌ ಮೆನಿ ಅವೈಲಬಲ್ ಮಾಪಪ್ ಸೀಟ್ಸ್ ವರ್ ದೇ ಆರ್ ಇನ್ ನೀಟ್ 2023 ಅಂತ ನೋಡೋಣ. ಐ ಹ್ಯಾವ್ ಕನ್ಸಿಡರ್ ಜನರಲ್, HK ರೀಜನ್, ಪ್ರೈವೇಟ್ ಕೋಟಾ ಅಂದರೆ GMP. ಜನರಲ್ ಅಂದರೆ ನಿಮ್ಗೆ ಗೊತ್ತು, ಯಾಕೋ ಇನ್ನೂ ತುಂಬ ಜನಕ್ಕೆ ತುಂಬ ಬೇಸಿಕ್ ಡೌಟ್ಸ್ ಬರ್ತಾ ಇದೆ. ಸೊ ನಾರ್ಮಲ್ ಫೀಸ್ ಏನಿರುತ್ತೆ ಅದು 1.5 ಲಕ್ಷ. ಪ್ರೈವೇಟ್ ಕ್ಯಾಟಗರಿ ಅಂದರೆ 13 ಲಕ್ಷ. ಹಾಗೆ ಒಂದಷ್ಟು ಕೆಲವು ಕಾಲೇಜಲ್ಲಿ 20, 22, 25 ಲಕ್ಷ ಎಲ್ಲ ಇದೆ. ಸೊ ಮಾಪಪ್ಪಲ್ಲಿ ತುಂಬ ಜಾಸ್ತಿ ಹೋಪ್ಸ್ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಜಸ್ಟ್ ಮಿಸ್ ಆಗಿರ್ತಾರ ಅವ್ರು ಮಾತ್ರ ಹೋಪ್ಸ್ ಇಟ್ಕೊಳ್ಳಿ. ತುಂಬ ಮಾರ್ಜಿನ್ ಇತ್ತು, ತುಂಬ ನಿಮ್ಮ ರ್ಯಾಂಕ್ ಎಲ್ಲೋ ಇದೆ ಅಂದರೆ ನಿಮಗೆ ಮಾಪಪ್ಪಲ್ಲಿ ಸಿಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಜಸ್ಟ್ ಮಿಸ್ ಆಯಿತು ಅಂದರೆ ನಿಮಗೆ ಮಾಪಪ್ಪಲ್ಲಿ ಸ್ವಲ್ಪ ಹೋಪ್ಸ್ ಇಟ್ಕೋಬೋದು. BMCಯಲ್ಲಿ 1 ಸೀಟ್ ಇತ್ತು ಜನರಲ್ ಮೆರಿಟಲ್ಲಿ ಮಾಪಪ್ಗೆ. ಅಂಬೇಡ್ಕರ್ಲಿ 3BGಗೆ ಒಂದಿತ್ತು. ಕೆಂಪೇಗೌಡದಲ್ಲಿ GM ಕ್ಯಾಟಗರಿಯಲ್ಲಿ ಒಂದಿತ್ತು. ಪ್ರೈವೇಟ್ ಕೋಟಾದಲ್ಲಿ 2 ಇತ್ತು. MS ರಾಮಯ್ಯದಲ್ಲಿ 3 ಪ್ರೈವೇಟ್ ಕೋಟಾ ಇತ್ತು. ಈ ವರ್ಷ ಗೊತ್ತು ನಿಮಗೆ ಪ್ರೈವೇಟ್ ಕೋಟಾದಲ್ಲಿ ಎಷ್ಟು ಫೀಸ್ ಇದೆ ಅಂತ. ಸೊ ಇದರಿಂದ ಸ್ವಲ್ಪ ಜಾಸ್ತಿ ಆದರೂ ಆಗ್ಬೋದು ಮಾಪಪ್ಗೆ. KBNಲ್ಲಿ 1.5 ಲಕ್ಷದ್ದು 3AGಯಲ್ಲಿ ಒಂದು, GM ರೂರಲ್ ಒಂದಿತ್ತು. 8 ಪ್ರೈವೇಟ್ ಕ್ಯಾಟಗರಿ ಇತ್ತು, ಯಾಕೆಂದರೆ ಅಲ್ಲಿ ಫೀಸ್ ಜಾಸ್ತಿ ಇದೆ. ಬಸವೇಶ್ವರದಲ್ಲಿ ಒಂದು ಪ್ರೈವೇಟ್ ಸೀಟು ಮಾಪಪ್ ಬಂದಿತ್ತು. ನೆಕ್ಸ್ಟ್ MMC ಮೈಸೂರು ಮೆಡಿಕಲ್ ಕಾಲೇಜಲ್ಲಿ 2 ಜನರಲ್ ಮೆರಿಟ್ ಸೀಟ್ಸ್ ಬಂದಿತ್ತು. ಆದಿಚುಂಚನಗಿರಿಯಲ್ಲಿ ನೋಡಿ 22 ಪ್ರೈವೇಟ್ ಕೋಟಾ ಸೀಟ್ಸ್ ಬಂದಿತ್ತು, ಯಾಕೆಂದರೆ ಅಲ್ಲಿ ಫೀಸ್ ಜಾಸ್ತಿ. ಮಂಡ್ಯದಲ್ಲಿ STG ಒಂದು, ಹಾಸನಲ್ಲಿ GML ಒಂದು, SCG ಒಂದು, ಕಿಮ್ಸ್ ಹುಬ್ಳಿಯಲ್ಲಿ ಜನರಲ್ ಮೆರಿಟ್ ಒಂದು, ನಿಜಲಿಂಗಪ್ಪದಲ್ಲಿ ಜನರಲ್ ಮೆರಿಟ್ ಒಂದು, SDM ಅಲ್ಲಿ 8, ಯಾಕೆ ಅಂದರೆ ಅಲ್ಲಿ ಫೀಸ್ ಜಾಸ್ತಿ ಇದೆ, ಹಾಗಾಗಿ ಅಲ್ಲಿ 8 ಸೀಟ್ ಉಳ್ಕೊಂಡಿದೆ. GM ಅಲ್ಲಿ ಒಂದು, ಬೆಳಗಾವಿಯಲ್ಲಿ 3BH ಒಂದು, ಹೈದರಾಬಾದ್ ಕರ್ನಾಟಕ. ನೆಕ್ಸ್ಟ್ ನವೋದಯದಲ್ಲಿ GMP ಒಂದು, ಬೀದರಲ್ಲಿ ಜನರಲ್ ಮೆರಿಟಲ್ಲಿ ಒಂದು, ಕಸ್ತೂರ್ಬಾ 3BG ಒಂದು, ಯನಪೋಯ GML ಒಂದು, KVJ ಸುಳ್ಯ 3 ಪ್ರೈವೇಟ್ ಕೋಟಾದಲ್ಲಿ ಒಂದು, 3AGಯಲ್ಲಿ, JJM ಅಲ್ಲಿ ಒಂದು ಜನರಲ್ ಮೆರಿಟ್ ಮಾಪಪ್ಗೆ ಬಂದಿತ್ತು. ಸಪ್ತಗಿರಿಯಲ್ಲಿ 3BHKಯಲ್ಲಿ 3 ಬಂದಿದ್ರೆ 35 ಸೀಟ್ಸು ಪ್ರೈವೇಟ್ ಕ್ಯಾಟಗರಿಯಲ್ಲಿ ಬಂದಿತ್ತು, ಯಾಕೆಂದರೆ ಅಲ್ಲಿ ಫೀಸ್ ಜಾಸ್ತಿ ಇದೆ. ಶ್ರೀನಿವಾಸ GM ಒಂದು, ESIಯಲ್ಲಿ ಜನರಲ್ ಮೆರಿಟಲ್ಲಿ 3 ಸೀಟ್ ಇತ್ತು. ಸುಬ್ಬಯ್ಯದಲ್ಲಿ ಒಂದು ಪ್ರೈವೇಟ್ ಕೋಟಾ, ಶ್ರೀದೇವಿಯಲ್ಲಿ ಒಂದು ಪ್ರೈವೇಟ್ ಕೋಟಾ, ಚಾಮರಾಜನಗರದಲ್ಲಿ ಒಂದು, ಹೈದರಾಬಾದ್ ಕರ್ನಾಟಕ SCH, ಕಾರವಾರದಲ್ಲಿ STG ಒಂದು, ಕೊಡಗು SCG ಒಂದು, STG ಒಂದು, ಕನಚೂರಲ್ಲಿ ಜನರಲ್ ಮೆರಿಟ್ ಅಂದರೆ 1G ಒಂದು, ಇನ್ನೊಂದು ಪ್ರೈವೇಟ್ ಕೋಟಾ. ಈಸ್ಟ್ ಪಾಯಿಂಟಲ್ಲಿ 3AGಯಲ್ಲಿ ಒಂದು, ಪ್ರೈವೇಟ್ ಕೋಟಾ ಒಂದು, ಅಟಲ್ ಬಿಹಾರಿ ವಾಜಪೇಯಿಯಲ್ಲಿ GML ಒಂದು, ದಯಾನಂದ ಸಾಗರಲ್ಲಿ GML ಒಂದು, 12 ಪ್ರೈವೇಟ್ ಕೋಟಾ ಸೀಟ್ಸ್ ಇತ್ತು, ಯಾಕೆಂದರೆ ಫೀಸ್ ಜಾಸ್ತಿ. ಚಿಕ್ಕಬಳ್ಳಾಪುರ STG ಒಂದು, ಚಿಕ್ಕಮಗಳೂರು GM ಒಂದು, STG ಒಂದು, ದಾವಣಗೆರೆ ಅಲ್ಲ, ಇದು ಧಾರವಾಡದ್ದು JGMM ಅಲ್ಲಿ GML ಒಂದು, ಸಿದ್ಧಗಂಗಾ ಪ್ರೈವೇಟ್ ಕ್ಯಾಟಗರಿ 2, ಚಾಮುಂಡೇಶ್ವರಿಯಲ್ಲಿ ಪ್ರೈವೇಟ್ ಕೋಟಾ 3, ಮಧುಸೂದನ್ ಸಾಯಿಯಲ್ಲಿ 1G ಒಂದು, 2BG ಒಂದು, ಇನ್ನೊಂದು ಹೈದರಾಬಾದ್ ಕರ್ನಾಟಕ GMKH ಒಂದು, ಪ್ರೈವೇಟ್ ಕ್ಯಾಟಗರಿ 1. ಸೊ ಟೋಟಲ್ ಜನರಲ್ ಕ್ಯಾಟಗರಿ, ಇದನ್ನು ಜನರಲ್ ಅಂತ ಕರಿತೀನಿ. ಫಸ್ಟ್ ಜನರಲ್ GM 2BG ಇದೆಲ್ಲ ಜನರಲ್ ಕ್ಯಾಟಗರಿಯಲ್ಲಿ ಟೋಟಲ್ ಇದ್ದಿದ್ದು 37 ಸೀಟು. ಹೈದರಾಬಾದ್ ಕರ್ನಾಟಕದಲ್ಲಿ 3 ಸೀಟು, ಪ್ರೈವೇಟ್ ಕೋಟಾದಲ್ಲಿ 105 ಸೀಟ್ ಇತ್ತು ಲಾಸ್ಟ್ ಇಯರ್ ಮಾಪಪ್ಗೆ. ಸೊ GMಲ್ಲಿ 19 ಕ್ಯಾಟಗರಿ ವೈಸ್ ನೋಡೋದಾದರೆ, GML 19, 1Gಯಲ್ಲಿ 2, 2BGಯಲ್ಲಿ 1, 3AGಯಲ್ಲಿ 3, 3BGಯಲ್ಲಿ 2, 3BK 1, GMR 1, SCG 2, STG 6. ಜನರಲ್ ಕೋಟಾ ಟೋಟಲ್ ಸೀಟ್ಸ್ ಇದ್ದಿದ್ದು 37. ಪ್ರೈವೇಟ್ ಕ್ಯಾಟಗರಿಯಲ್ಲಿ 105 ಸೀಟ್ ಇತ್ತು. ಆ 105ರಲ್ಲಿ ನಿಮ್ಗೆ ಉಪಯೋಗ ಇಲ್ಲದೆ ಇರೋ ಸೀಟ್ಸು ತುಂಬ ಇರುತ್ತೆ. ಸಪ್ತಗಿರಿ 35 ಸೀಟ್ ಇದೆ. ಸೊ ನೀವು ರೆಡಿ ಇದ್ದರೆ 22 ಲಕ್ಷ ಕೊಡೋಕ್ಕೆ ಓಕೆ. ಆದಿಚುಂಚನಗಿರಿಯಲ್ಲೂ 22 ಸೀಟ್ ಇತ್ತು, ಮೆಜಾರಿಟಿ ಇಲ್ಲೇ ಹೊರಟೋಯ್ತು. ದಯಾನಂದ ಸಾಗರಲ್ಲೂ ಅಷ್ಟೇ 12 ಸೀಟ್ ಇತ್ತು. ಸೊ ಹಾಗಾಗಿ GMPಯಲ್ಲಿ 105 ತೋರಿಸ್ತಾ ಇದೆ. GMPH ಅಲ್ಲಿ ಎಷ್ಟಿತ್ತು ಅಂದರೆ 24. ನೆಕ್ಸ್ಟು ಲಿಂಗ್ವಿಸ್ಟಿಕ್ ಮೈನಾರಿಟಿ, ತಮಿಳ್ ಮೈನಾರಿಟಿ MEGಯಲ್ಲಿ ಒಂದು, ತೆಲುಗು ಮೈನಾರಿಟಿ ಸುಬ್ಬಯ್ಯದಲ್ಲಿ 4, ಆಕ್ಸ್ಫರ್ಡಲ್ಲಿ ಒಂದು, ಮುಸ್ಲಿಂ ಮೈನಾರಿಟಿಯಲ್ಲಿ ಟೋಟಲ್ 3, KBನಲ್ಲಿ 2, ಕನ್ಚೂರಲ್ಲಿ ಒಂದಿತ್ತು. ಮುಸ್ಲಿಂ ಮೈನಾರಿಟಿ ಹೈದರಾಬಾದ್ ಕರ್ನಾಟಕ KBನಲ್ಲಿ 3 ಇತ್ತು. ತುಳು ಮೈನಾರಿಟಿ AGಯಲ್ಲಿ 1 ಇತ್ತು. ಓಪನ್ ಕ್ಯಾಟಗರಿಯಲ್ಲಿ 336.
ಈ ಓಪನ್ ಕ್ಯಾಟಗರಿ ಯಾಕೆ ಇಟ್ಟಿದ್ದಾರೋ ಗೊತ್ತಿಲ್ಲ. ಪ್ರೈವೇಟ್ ಕೋಟಾ ಇದು, ಪ್ರೈವೇಟ್ ಕೋಟಾ ಸೀಟು 13 ಲಕ್ಷದ್ದು. ಇದನ್ನು ನಮ್ಮ ಹುಡುಗರಿಗೆ ಕೊಟ್ಟಿದ್ರೆ ಆಗೋದು. 13 ಲಕ್ಷಕ್ಕೆ ಯಾಕೆ ಬೇರೆ ಬೇರೆ ಸ್ಟೇಟ್ ಅವ್ರಿಗೆಲ್ಲ ಕರೆದು ಕೊಡ್ತಾರೋ ಗೊತ್ತಿಲ್ಲ. ಪ್ರೈವೇಟ್ ಕಾಲೇಜಲ್ಲಿ ಯಾಕೆ ರಿಸರ್ವೇಷನ್ ಇಟ್ಟಿದ್ದಾರೆ ಅಂತಲೂ ಗೊತ್ತಿಲ್ಲ. ಈ ಓಪನ್ ಅಂದರೆ ಓಪನ್ ಟು ಆಲ್. ಓಪನ್ ಟು ಆಲ್ ಅಂದರೆ ಭಾರತದಲ್ಲಿ ಯಾವ ರಾಜ್ಯದವರು ಸಹ, ಎಲ್ಲ ರಾಜ್ಯದವರು ಸಹ ಇದರಲ್ಲಿ ಭಾಗವಹಿಸ್ಬೋದು. ನಿಮ್ಗೆ ಗೊತ್ತಿರೋ ಹಾಗೆ ಬೇರೆ ಸ್ಟೇಟ್ಸ್ ಎಲ್ಲ ಹೈ ಕಟ್ ಆಫ್ ಸ್ಟೇಟ್ಸ್ ಇರುತ್ತೆ. ಸೊ ಅವ್ರಿಗೆ ಆ ಸ್ಟೇಟಲ್ಲಿ ಸೀಟ್ ಸಿಗೋದಿಲ್ಲ. ಪ್ಲಸ್ ಕಾಲೇಜಸ್ ಕಡಿಮೆ ಇರುತ್ತೆ ಆ ಸ್ಟೇಟಲ್ಲಿ. ಸೊ ಅವರೆಲ್ಲ ಇಲ್ಲಿಗೆ ಬರ್ತಾರೆ. ಸೊ ನಮ್ಮ ಕನ್ನಡಿಗ ಹುಡುಗರಿಗೆ ಓಪನ್ ಕ್ಯಾಟಗರಿಯಲ್ಲಿ ಸೀಟ್ ತೊಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನನ್ನ ಪ್ರಕಾರ ಯಾರೂ ತೊಗೊಂಡೇ ಇರೋದಿಲ್ಲ. ಎಲ್ಲ GMPಯಲ್ಲಿ ತೊಗೋತಾರೆ, ಓಪನ್ ಕ್ಯಾಟಗರಿಯಲ್ಲಿ ಸಿಗೋದೇ ಇಲ್ಲ. ಲಾಂಗ್ ಬ್ಯಾಕ್ ಕರ್ನಾಟಕಕ್ಕೆ ಸ್ವಲ್ಪ ಕಡಿಮೆ ಜನ ಬರ್ತಿತ್ತು. ಆಗ ಓಪನ್ ಕ್ಯಾಟಗರಿನ ಪ್ರೈವೇಟ್ ಕೋಟಾಗಿ ಕನ್ವರ್ಟ್ ಮಾಡ್ತಿದ್ರು ಮಾಪಪ್ಪಲ್ಲಿ. ಈಗ ಓಪನ್ ಕ್ಯಾಟಗರಿಯಲ್ಲಿ ತುಂಬ ಜನ ಹೊರಗಡೆಯಿಂದನೇ ಬರ್ತಿದ್ದಾರೆ. ಸೊ ಪ್ರೈವೇಟ್ ಕೋಟಾ ಸೀಟ್ಸು ಟೋಟಲ್ 482, ಸ್ಪೆಷಲ್ ಕ್ಯಾಟಗರಿ ಎಕ್ಸ್ ಡಿಫೆನ್ಸ್ 1. ನೆಕ್ಸ್ಟ್ ಒಬ್ರು ಕೇಳ್ತಿದ್ರು NR ಆ್ಯಂಡ್ ಅದರ್ಸು. ಸೊ NR ಆ್ಯಂಡ್ ಅದರ್ಸ್ ಕೋಟಾ 829. ಇದು ಹೇಗೆ ಕನ್ವರ್ಟ್ ಆಗುತ್ತೆ, ಹೇಗೆ ಕಾಲೇಜವರು ಅಡ್ಜಸ್ಟ್ ಮಾಡ್ಕೊಂಡು ಕೌನ್ಸಿಲಿಂಗ್ ಮಾಡ್ಕೋತಾರೆ ಏನು ಅಂತ ಎಲ್ರಿಗೂ ಗೊತ್ತಿರೋದೆ. ಸೊ ಟೋಟಲ್ ಸೀಟ್ಸು 829 NR ಆ್ಯಂಡ್ ಅದರ್ಸ್, 482 ಪ್ರೈವೇಟ್ ಕೋಟಾ ಸೀಟ್ಸು, 37 ಜನರಲ್ ಕ್ಯಾಟಗರಿ ಸೀಟ್ಸು, ಜನರಲ್ ಕೋಟಾ ಸೀಟ್ಸು. ನೆಕ್ಸ್ಟು 3 GMKH ಸೀಟ್ಸು ಹೈದರಾಬಾದ್ ಕರ್ನಾಟಕ, ಇನ್ನು ಸ್ಪೆಷಲ್ ಕ್ಯಾಟಗರಿ. ಟೋಟಲ್ 1352 ಸೀಟ್ಸು ಮಾಪಪ್ಪಕ್ಕೆ ಬಂದಿತ್ತು. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ನಂಬರು, 1213 ಅಂತ ಹೇಳಲಿಕ್ಕೆ ಚೆನ್ನಾಗಿದೆ. ಬಟ್ ಜನರಲ್ ಮೆರಿಟಲ್ಲಿ ಇರೋದು 19 ಸೀಟ್ ಮಾತ್ರ. ಬೇರೆ ಬೇರೆ ಕ್ಯಾಟಗರಿಯಲ್ಲಿ 1, 2, 1, 2 ಅಂತ ಆ ಥರ ಇರುತ್ತೆ. ನೀವು 13 ಲಕ್ಷ ಕೊಡಲಿಕ್ಕೆ ರೆಡಿ ಇದ್ದರೆ ಒಂದಷ್ಟು ಸೀಟ್ಸ್ ಇರುತ್ತೆ ಅಷ್ಟೇ 13 ಲಕ್ಷಕ್ಕೆ. ಅದೇ 22 ಲಕ್ಷ 25 ಲಕ್ಷ ಅಂದರೆ ಇನ್ನೊಂದಷ್ಟು ಸೀಟ್ಸ್ ಸಿಗುತ್ತೆ. ಸೊ ಮೆಂಟಲಿ ಪ್ರಿಪೇರ್ ಆಗಿ. ಮಾಪಪ್ಪಲ್ಲಿ ಸಿಗೋದು ಸ್ವಲ್ಪ ಕಷ್ಟನೇ ಇರುತ್ತೆ. ಸೊ ಆದಷ್ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ತೊಗೊಳ್ಳಿಕ್ಕೆ ಟ್ರೈ ಮಾಡಿ. ಆದರೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್. ಆಗಲಿಲ್ಲ ಅಂದರೆ ನೋಡೋಣ. ಮಾಪಪ್ಪಲ್ಲಿ ನಿಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.